ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸ್ಯಾಂಡಲ್ವುಡ್ ಕಿಂಗ್ ಕಿಚ್ಚ ಸುದೀಪ್ ಅವರ ಸಿನಿಮಾ ವಿಚಾರವಾಗಿ ಸಖತ್ ಥ್ರಿಲ್ಲಿಂಗ್ ಆಗಿರೋ ಅಪ್ಡೇಟ್ಸ್ ಇವೆ. ಸುದೀಪ್ ಅವರು ಸೈಲೆಂಟ್ ಆಗಿ ಇದ್ದಾರೆ ಅಂದ ಮಾತ್ರಕ್ಕೆ ಸುಮ್ಮನೆ ಕೂತಿದಾರಂತಲ್ಲ, ದೊಡ್ಡ ಬೇಟೆಗೆ ರೆಡಿ ಆಗ್ತಿದಾರಂತ ಅರ್ಥ. ಸುದೀಪ್ ಅವರ ಮುಂದಿನ ಸಿನಿಮಾಗಳ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇವೆ ನೋಡೋಣ ಬನ್ನಿ. ಆಕ್ಚುಲಿ ಸುದೀಪ್ ಅವರು ಬರೋಬ್ಬರಿ 4 ಸ್ಕ್ರಿಪ್ಟ್ ನ ಲಾಕ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಸ್ವತಃ ಸುದೀಪ್ ಅವರೇ ಡೈರೆಕ್ಷನ್ ಮಾಡಲಿದ್ದಾರೆ. ಕಿಚ್ಚನ ಸ್ಕ್ರಿಪ್ಟ್ ಇರುವಂತಹ ಈ ಪ್ರಾಜೆಕ್ಟ್ ನ ಬಿಗ್ ಬಜೆಟ್ ನಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ KVN ಪ್ರೊಡಕ್ಷನ್ ಹೌಸ್ ಪ್ಲಾನ್ ಮಾಡ್ತಿದೆ. ಈ 4 ಸಿನಿಮಾದಲ್ಲೂ ಕೂಡ ಸುದೀಪ್ ಅವರು ಫುಲ್ ಫ್ಲೆಡ್ಜ್ಡ್ ಆಗಿ ನಟಿಸಲಿದ್ದಾರೆ. ಅದು ಬಿಟ್ಟು ತಮಿಳ್ ಹಾಗೂ ತೆಲುಗಿನ ಬಿಗ್ ಬಜೆಟ್ ಸಿನಿಮಾದಲ್ಲಿ ಕೇಮಿಯೋ ರೋಲ್ ಕೂಡ ಮಾಡ್ತಾರೆ. ಈಗಾಗಲೇ ತಮಿಳಿನ ಅಂಡರ್ 18 ಸಿನಿಮಾದ ಕೇಮಿಯೋ ರೋಲ್ ಬಗ್ಗೆ ನಾನೊಂದು ವಿಡಿಯೋ ಕೂಡ ಮಾಡಿದ್ದೆ, ಐ ಕಾರ್ಡ್ ಹಾಕಿಡ್ತೇನೆ ನೋಡ್ಕೊಳ್ಳಿ. ಹಾಗೇನೆ ತೆಲುಗಿನಲ್ಲೊಂದು ಬಿಗ್ ಬಜೆಟ್ ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾರಂತ ಸುದ್ದಿ ಇದೆ. ಈ ಬಗ್ಗೆ ಸದ್ಯಕ್ಕೆ ಯಾವುದೇ ಮಾಹಿತಿ ರಿವೀಲ್ ಆಗಿಲ್ಲ, ಇನ್ನೇನು ಸ್ವಲ್ಪ ದಿನದಲ್ಲೇ ಅನೌನ್ಸ್ ಮಾಡ್ತಾರೆ. ಸದ್ಯಕ್ಕೆ ಕಿಚ್ಚ ಸುದೀಪ್ ಅವರು ತಮಿಳಿನ ಸಮುತಿರಕಣಿ ಅವರ ಸಿನಿಮಾದಲ್ಲಿ ನಟಿಸುವ ಸಾಧ್ಯತೆ ಇದೆ. ಆನಂತರ ನೆಕ್ಸ್ಟ್ ಮಂತ್ ಅಲ್ಲಿ ಮೋಸ್ಟ್ ಅವೈಟೆಡ್ ಬಿಲ್ಲಾರಂಗ ಭಾಷಾ ಸಿನಿಮಾದ ಶೂಟಿಂಗ್ ಶುರು ಮಾಡ್ತಾರೆ. ಅನು ಭಂಡಾರಿ ಈಗಾಗಲೇ BRB ಶೆಡ್ಯೂಲ್ ಪ್ಲಾನ್ ಮಾಡಿ ಆಗಿದೆ. ಹಾಗಾಗಿ ಈ ಮಂತ್ ಎಂಡ್ ಅಥವಾ ಜುಲೈ ಫಸ್ಟ್ ವೀಕ್ ನಲ್ಲೇ ಶೂಟಿಂಗ್ ರೆಸ್ಯೂಮ್ಡ್ ಆಗಲಿದೆ. ಹಾಗೇನೆ ಇನ್ನೆರಡು ಸಿನಿಮಾದ ಕತೆ ಲಾಕ್ ಮಾಡಿದ್ದಾರೆ. ಒಂದು ತೆಲುಗು ಡೈರೆಕ್ಟರ್ ಜೊತೆಗೆ ಮತ್ತೊಂದು ಅಪ್ಪಟ ಕನ್ನಡ ಡೈರೆಕ್ಟರ್ ಜೊತೆಗೆ. ಹಾಗಾಗಿ 2027 ಫುಲ್ ಸುದೀಪ್ ಎರಾ ಅಂತಾನೆ ಹೇಳ್ಬಹುದು. ಇನ್ನು ಸುದೀಪ್ ಅವರು ಲಾಸ್ಟ್ ಮಂತ್ ಫುಲ್ ರೆಸ್ಟ್ ತಗೊಂಡಿದ್ರು. ಬಿಕಾಸ್ ಕೈ ಸ್ವಲ್ಪ ಫ್ರಾಕ್ಚರ್ ಆಗಿರೋ ಕಾರಣಕ್ಕೆ ಯಾವುದೇ ಸಿನಿಮಾ ಶೂಟಿಂಗ್ ಮಾಡೋದಕ್ಕೆ ಹೋಗಿಲ್ಲ, ಬರೀ ಸ್ಕ್ರಿಪ್ಟ್ ಕಡೆಗೆ ಫೋಕಸ್ ಮಾಡ್ತಿದ್ರು. ಈ ಮಂತ್ ಇಂದ ಸುದೀಪ್ ಅವರ ಸಿನಿಮಾಗಳ ಶೂಟಿಂಗ್ ಶುರು ಆಗ್ತಿದೆ. ಸೈಮಲ್ಟೇನಿಯಸ್ ಆಗಿ ಎರಡೆರಡು ಪ್ರಾಜೆಕ್ಟ್ ನ ಶೂಟಿಂಗ್ ಮಾಡ್ತಾ ಹೋಗ್ತಾರೆ. ಒಟ್ನಲ್ಲಿ ಈ ವರ್ಷ ಎಂಡ್ಗೆ ಸುದೀಪ್ ಅವರ ಒಂದು ಸಿನಿಮಾವನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಇದಿಷ್ಟು ಸುದೀಪ್ ಅವರ ಸದ್ಯಕ್ಕೆ ಇರುವಂತಹ ಮಾಹಿತಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಅಂತ ಹೇಳ್ತಾ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲ್ ಫಾಲೋ ಮಾಡಿ ಗೈಸ್.